ಹಾಸನದಲ್ಲಿ ವಸತಿ ಶಾಲಾ ಶಿಕ್ಷಕರು ತಮ್ಮನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಲು ಆಗ್ರಹಿಸಿ ನಡೆಯುತ್ತಿರುವ ಹೋರಾಟ 8ನೇ ದಿನಕ್ಕೆ ಕಾಲಿಟ್ಟಿದೆ. ಬೆಂಗಳೂರಿನಲ್ಲಿ ಪ್ರತಿಭಟನೆ, ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯ, ತರಗತಿ ಬಹಿಷ್ಕಾರದ ನಂತರ ಈಗ ಡಿಸಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿಗೆ ಮುಂದಾಗಿದ್ದಾರೆ. ಸಂಘದ ಅಧ್ಯಕ್ಷೆ ಉಷಾ 13 ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದರೂ ಸರ್ಕಾರ ಸ್ಪಂದಿಸಿಲ್ಲ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಈ ಶಿಕ್ಷಕರನ್ನ ಸರ್ಕಾರ ಕಡೆಗಣಿಸಬಾರದು ಎಂದು ಒತ್ತಾಯಿಸಿದ್ದಾರೆ. ನಮಗೆ ಡೈರೆಕ್ಟರೇಟ್ ಬೇಕು ಸರ್. ಇದು ಸರ್ಕಾರದ ಅಧೀನ ಸಂಸ್ಥೆ, ಅಂಗಸಂಸ್ಥೆ. ಮುಂಚೆ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಇವೆಲ್ಲ ವಸತಿ ಶಾಲೆಗಳು ನಡೀತಾ ಇದ್ವು. ಅದಾದ್ಮೇಲೆ ಸುದೀರ್ಘವಾಗಿ ಅನುದಾನವನ್ನ ಪಡೆಯುವ ಸಲುವಾಗಿ ಕ್ರೈಸ್ ಅಂತೇಳಿ ಸಂಸ್ಥೆ ಹುಟ್ಟಾಕೊಳ್ಳುತ್ತೆ. 2012ರಲ್ಲಿ ಇದಕ್ಕೆ ಕಾಯಂ ನೌಕರರನ್ನ ಅಪಾಯಿಂಟ್ ಮಾಡ್ಕೊಳ್ಳುತ್ತೆ. ಥ್ರೂ ಸಿಇಟಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆದು ನಾವೆಲ್ಲರೂ ಕೂಡ ಅಪಾಯಿಂಟ್ ಆಗಿದ್ದೀವಿ. ನಮ್ಮೆಲ್ಲರ ಒಕ್ಕೊರಲಿನ ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಈಗ ಯಾವ ರೀತಿಯಾಗಿ ಮುಂಚೆ ಅಲ್ಪಸಂಖ್ಯಾತರ ಇಲಾಖೆ ಸರ್ಕಾರಿ ಕೆಜಿಎಡಿಯನ್ನ ಪಡ್ಕೊಂಡು ಡೈರೆಕ್ಟರೇಟ್ ಆಯ್ತು, ಅದೇ ರೀತಿ ನಮಗೂ ಕೂಡ ಡೈರೆಕ್ಟರೇಟ್ ಬೇಕು. ಡೈರೆಕ್ಟರೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಅದೇ ಅಧೀನ ಸಂಸ್ಥೆ, ಅಂಗಸಂಸ್ಥೆಯಲ್ಲಿರುವಂತಹ ಸಮಾಜ ಕಲ್ಯಾಣ ಇಲಾಖೆಗೆ, ಹಿಂದುಳಿದ ವರ್ಗಗಳ ಇಲಾಖೆಗೆ ನಮ್ಮನ್ನ ಮರ್ಜ್ ಮಾಡಿ ಅಂತೇಳಿ ನಾವು ಕೇಳ್ಕೊಂತಾ ಇದ್ದೀವಿ. ನಮಗೆ ಯಾವುದೇ ಕಾರಣಕ್ಕೂ 24x7 ಕೆಲಸವನ್ನ ಮಾಡ್ತೀವಿ, ಆದ್ರೂ ಕೂಡ ನಿಮಗೆ 10% ಅಲೋಯನ್ಸ್ ಇಲ್ಲ. HRA ಡಿಡಕ್ಟ್ ಮಾಡ್ತಾ ಇದೆ ನಮ್ಮ ಸರ್ಕಾರ. ಹಾಗಾಗಿ ನಮ್ಮ HRA ಡಿಡಕ್ಟ್ ಮಾಡಬೇಡಿ ಅಂತೇಳಿ ನಾವು ಕೇಳ್ಕೊಂತಾ ಇದೀವಿ. ಮರಣ ಉಪಾದಾನ ಅಥವಾ ನಿವೃತ್ತಿ ಉಪಾದಾನವನ್ನ ಏರಿಕೆ ಮಾಡಬೇಕು ಅಂತೇಳಿ ಕೇಳ್ಕೊಂತೀವಿ ಸರ್. ಹೆಲ್ತ್ ಇನ್ಶೂರೆನ್ಸ್, ಜ್ಯೋತಿ ಸಂಜೀವಿನಿ ಯೋಜನೆಯನ್ನ ಕೊಡಬೇಕು ಅಂತೇಳಿ ನಾವು ಬೇಡ್ಕೊಂತಾ ಇದೀವಿ ಮಾನನೀಯ ಸರ್ಕಾರದ ಹತ್ರ. ಕನಿಷ್ಠ 8 ದಿನಗಳ ಕಾಲ ಸತತವಾಗಿ ಬೇಡಿಕೆಯನ್ನ ಇಟ್ಟಿದ್ರೂ ಕೂಡ ನಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಮಾನನೀಯ ಮುಖ್ಯಮಂತ್ರಿಗಳಾಗ್ಬೋದು, ಮಹನೀಯ ಮಹದೇವಪ್ಪ ಸರ್, ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗ್ಬೋದು, ನಮ್ಮ ಸೆಕ್ರೆಟರಿ ಆದಂತಹ ಮಣಿವಣ್ಣನ್ ಸಾಹೇಬರು ಯಾರು ಕೂಡ ನಮ್ಮನ್ನ ಭೇಟಿ ಮಾಡಲಿಲ್ಲ, ನಮ್ಮ ನೋವನ್ನ ಆಲಿಸ್ಲಿಲ್ಲ. ನಾವೆಲ್ಲರೂ ಕೂಡ ಇವತ್ತು ಶಾಲೆಗೆ ಹೋಗೋದಿಲ್ಲ ಅಂತೇಳಿ ತರಗತಿಯನ್ನ ಬಹಿಷ್ಕಾರ ಮಾಡಿದೀವಿ. ಆದ್ರೆ ನಾವೆಲ್ಲರೂ ಕೂಡ ಶಾಲಾ ಪ್ರೇಮಿಗಳು. ಹಾಗಾಗಿ ಅರ್ಧ ಜನ, ಅರ್ಧ ಅಂತ ಹೇಳಿದ್ರೆ ನಮ್ಮಲ್ಲೇ ಅರ್ಧವನ್ನ ಮಾಡ್ಕೊಂಡು ಅರ್ಧ ಜನ ಶಾಲೆಯಲ್ಲಿ ಇದೀವಿ. ಯಾಕಂದ್ರೆ ಶಾಲೆಯನ್ನ ಮಕ್ಕಳಿಗೆ ಮೋಸ ಮಾಡಬಾರ್ದು, ಮಕ್ಕಳಿಗೆ ನಾವು ಬಂದಿದೀವಿ ಮಕ್ಕಳಿಗೋಸ್ಕರ ಅಂತ ಹೇಳಿ ಅಲ್ಲೇ ಎಲ್ಲಾ ರೀತಿಯಾದಂತಹ ಅನುಕೂಲಗಳಾಗಬೇಕು ಅಂತೇಳಿ. ಆದ್ರೆ ನಾವೆಲ್ಲರೂ ಅವಕಾಶ ವಂಚಿತರು, ಅಲ್ಲಿರೋರು ಕೂಡ ನೋವಿನಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಸೌಲಭ್ಯ ವಂಚಿತರು. ನಮ್ಮೆಲ್ಲರ ಸೌಲಭ್ಯಕ್ಕಾಗಿ ನಾವಿವತ್ತು ಬೀದಿಗಿಳಿದಿರುವಂತ ಪರಿಸ್ಥಿತಿ ಬಂದಿದೆ ಸರ್.